ಏನು ಅದ್ಭುತವಾಗಿರೋ ಬದುಕು ನೋಡಿ, ಅರ್ಧ ಸಂಬಳ, ಏನ್ ಚೆನ್ನಾಗಿದೆ ಬದುಕು. ನಂಗೆ ಕೇಳ್ದಾಗ್ಲೇ ಅನ್ನಿಸ್ತು ಆ ಮೇಡಮ್ ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಅಂತ. ನಮ್ಗೆ ಪೂರ್ತಿ ಸಂಬಳ ಕೊಟ್ಟರು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಯಾರಾದ್ರೂ ಕೊಡ್ತಾರ ನೋಡ್ತಿರ್ತೀವಿ. ಆದ್ರೆ ಹಂಗೆ ನರೇಂದ್ರನ ತಂದೆಯೂ ಹಂಗೆ ಇದ್ದಿದ್ದೆಲ್ಲವನ್ನು ದಾನ ಮಾಡಿಬಿಡ್ತಿದ್ರು. ಒಂದಿನ ನರೇಂದ್ರ ಏನೋ ಬರ್ಕೋತಾ ಕೂತಿದ್ದ, ಯಾರೋ ಒಬ್ಬ ಬಂದ, ಕುಡಿತಕ್ಕೆ ಅಂತ ದುಡ್ಡು ಕೇಳ್ದ, ಕುಡಿಯೋದಕ್ಕೆ ಅಂತ. ಅವರಪ್ಪ ಎತ್ತಿಟ್ಟಿ ಸ್ವಲ್ಪ ದುಡ್ಡು ಕೊಟ್ಟು ಹೋಗು ಅಂತ ಕಳಿಸಿದ್ರು. ನರೇಂದ್ರ ಹೈಸ್ಕೂಲ್ ಹುಡುಗ ಬಂದ್ ಕೇಳ್ದ, ಅಪ್ಪ ಹಿಂಗ್ ಕೇಳ್ದವ್ರಿಗೆಲ್ಲ ದುಡ್ಡು ಕೊಟ್ರೆ ನನ್ಗೇನ್ ಕೊಡ್ತೀಯಾ ಅಂತ ಕೇಳ್ದ. ಆಸ್ತಿ ಕೇಳ್ತಿರೋದು ನರೇಂದ್ರ. ನಮ್ಮಪ್ಪ ಆಗಿದ್ರೆ ಕಪಾಳಕ್ಕೆ ಒಂದ್ ಕೊಟ್ಟು ಮೊದಲು ಸರಿಯಾಗಿ ಹೋದ್, ಉಳಿದಿದ್ದ ಆಮೇಲೆ ನೋಡ್ಕೊಂತ ಹೇಳಿದವರು. ನರೇಂದ್ರನ ತಂದೆ ಏನ್ ಮಾಡಿದ್ರು ಗೊತ್ತಾ, ಕೈ ಹಿಡ್ಕೊಂಡು ಒಂದ್ ಕನ್ನಡಿ ಮುಂದೆ ತಗೊಂಡ್ಬಂದು ನಿಲ್ಸಿದ್ರು. ಉದ್ದನೆಯ ಕನ್ನಡಿ. ಏನ್ ಕಾಣುತ್ತೋ ಅಲ್ಲಿ ಅಂದ್ರು. ನರೇಂದ್ರ ನಿಂತ್ಕೊಂಡು ಹೇಳ್ದ, ಕಾಲರ್ ಟೈಟ್ ಮಾಡ್ಕೊಂಡು, ನಾನು ಕಾಣ್ತಾ ಇದ್ದೀನಿ. ಅಪ್ಪ ಏನಂದ್ರು ಗೊತ್ತಾ, ಈ ನಾನು ಅನ್ನೋದು ನಾನಿಲ್ಲ ಅಂದ್ರೆ ಎಲ್ಲೋ ಬರ್ತಿತ್ತು. ಏನ್ ಕೊಟ್ಟಿದೀವಿ ಅಂತ ಕೇಳಿದೆಯಲ್ಲ, ಈ ದೇಹ ನೀನು ಕೊಟ್ಟಿರೋದು ನಾನೇ ಕಣೋ ಅಂದ್ರು ಅವ್ರಪ್ಪ. ನಿನ್ ಚೆನ್ನಾಗಿದೆ ಮಾತು. ಹಂಗಂದವ್ರು ಹೇಳಿದ್ರು, ನೀನು ಈ ಲೌಕಿಕವಾಗಿರುವಂತ ಬೇರೆಯವರು ಬಯಸುವಂತ ಆಸ್ತಿಗೋಸ್ಕರ ಒದ್ದಾಡಬೇಡ, ನಿನಗೆ ಒಳ್ಳೆ ದೇಹ ಕೊಟ್ಟಿದ್ದೀನಲ್ಲ, ಇದನ್ನ ಚೆನ್ನಾಗಿ ಕಾಪಾಡ್ಕೊಂಡು ಒಳ್ಳೆ ವ್ಯಕ್ತಿಯಾಗು ಅಂತ ಹೇಳ್ಬಿಟ್ರು ಅಷ್ಟೇ. ನರೇಂದ್ರ ಕನ್ನಡಿ ಮುಂದೆ ನಿಂತ್ಕೊಂಡ, ಕಾಲರ್ ಟೈಟ್ ಮಾಡ್ಕೊಂಡು. ಹೌದಲ್ಲ, ನಮ್ಮಪ್ಪ ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ. ನಾನು ಹೆಂಗ್ ಬದುಕಬೇಕು ಅಂತಂದ್ರೆ ಇಡೀ ಜಗತ್ತೇ ನನ್ನ ನೋಡುವಂತೆ ಬದುಕಬೇಕು ಅಂತ ಒಂದು ಸಂಕಲ್ಪವನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡ್ದ. ಇವತ್ತು ಇಡೀ ಜಗತ್ತೇ ನೋಡ್ತಾ ಇದೆ. ಹುಟ್ಟಿದ ಎಲ್ಲಿ ನರೇಂದ್ರ? ಎಲ್ಲಿ? ಕಲ್ಕತ್ತಾದಲ್ಲಿ. ಕಲ್ಕತ್ತಾಕ್ಕೂ ಮರೆಗುದ್ದಿಗೂ ಸಂಬಂಧ ಇದೆಯಾ? ಹೋಗ್ಲಿ, ವಿವೇಕಾನಂದರು ನಮ್ಮ ಮಾವನ ಮಗನ? ವಿವೇಕಾನಂದರು ನಮ್ಮ ತಾತನ? ವಿವೇಕಾನಂದರು ನಮ್ಮ ಜಾತಿನ? ವಿವೇಕಾನಂದರು ನಮ್ಮ ಊರವ್ರ? ವಿವೇಕಾನಂದರು ನಮಗೂ ಏನಾದರೂ ಸಂಬಂಧ ಇದೆಯಾ? ಏನಿಲ್ಲ. ಮತ್ತೆ ಇಲ್ಯಾಕಪ್ಪ ಮೂರ್ತಿ? ಯಾಕೆ ಮೂರ್ತಿ ಅಂತಂದ್ರೆ, ವಿವೇಕಾನಂದರು ತಮಗೋಸ್ಕರ ಬದುಕಲಿಲ್ಲ, ಬೇರೆಯವರಿಗೋಸ್ಕರ ಬದುಕಿದ್ರು ಅನ್ನೋ ಕಾರಣಕ್ಕೆ ಸಂಬಂಧ ಇಲ್ಲದೆ ಇರೋರು ತಗೊಂಡ್ ಬಂದು ಮೂರ್ತಿ ನಿಲ್ಸಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಂತ ಆದರ್ಶವನ್ನು ಕೈಕೊಟ್ಟಿದ್ದಾರೆ. ಕಾಲಿಲ್ಲದ ಅರುಣಿಮಾ ಸಿನ್ಹಾನ ಹೆಸರು ಅರುಣಿಮಾ ಸಿನ್ಹಾ, ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಅರುಣಿಮಾ ಸಿನ್ಹಾನ ಹಿಮಾಲಯಕ್ಕೆ ಏರಿಸಿದ್ದು ಯಾರು ಅಂದ್ರೆ ವಿವೇಕಾನಂದರು. ಒಬ್ಬ ಸಾಮಾನ್ಯ ಹುಡುಗ 8ನೇ 9ನೇ ಕ್ಲಾಸ್ ಓದ್ತಿದ್ದ. ವಿವೇಕಾನಂದರ ಪುಸ್ತಕ ಓದ್ದ, ಮಾಡಿದ ಕೆಲಸ ಏನ್ ಗೊತ್ತಾ, ಮನೆ ಬಿಟ್ಟು ಓಡೋಗ್ಬಿಟ್ಟ. ಎಲ್ಲಿಗೆ ಹೋದ? ವಿವೇಕಾನಂದರು ಇರಬಹುದಾಗಿರುವಂತ ಬೇಲೂರು ಮಠಕ್ಕೆ ಹೆಸರು ಬರೆದಿದ್ದಾರಲ್ಲ ಕೋಲ್ಕತ್ತಾ, ಆ ಚಿತ್ರ ಇದೆಯಲ್ಲ, ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಕೇಳ್ದ, ವಿವೇಕಾನಂದರು ಎಲ್ಲಿರ್ತಾರೆ? ಅಲ್ಲಿದ್ದ ಸ್ವಾಮಿಗಳು ಹೇಳಿದ್ರು, ಇಲ್ಲ ವಿವೇಕಾನಂದರು ತೀರ್ಕೊಂಡ್ರು. ಏನ್ ಮಾಡೋದು, ನಾನು ಸನ್ಯಾಸಿ ಆಗ್ಬೇಕಲ್ಲ ವಿವೇಕಾನಂದರ ತರ ಚಿಕ್ಕ ಹುಡುಗ. ಅಲ್ಲಿದ್ದ ಅಧ್ಯಕ್ಷರು ಹೇಳಿದ್ರು, ವಿವೇಕಾನಂದರನ್ನು ಓದಿದ್ಯಾ? ಹಂಗಿದ್ರೆ ನಿನ್ನಿಂದ ಏನೋ ಮಹತ್ವವಾದ ಕೆಲಸ ಮಾಡಿಸ್ತಾರೆ, ವಾಪಸ್ ಮನೆಗೆ ಹೋಗು ಅಂತ ಮನೆಗೆ ಕಳ್ಸಿಕೊಟ್ರು. ಮನೆಗೆ ಬಂದ ಆ ಹುಡುಗ ಮುಂದೇನ್ ಮಾಡ್ದ ಗೊತ್ತಾ, ಸ್ಕೂಲಿಗೆ ಹೋದ, ಫಸ್ಟ್ ರ್ಯಾಂಕ್. ಕಾಲೇಜ್ಗೆ ಹೋದ, ಫಸ್ಟ್ ರ್ಯಾಂಕ್. ವಿದೇಶಕ್ಕೆ ಹೋದ, ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರ್ದ, ಅಲ್ಲೂ ರ್ಯಾಂಕ್ ತಗೊಂಡ. ಕೊನೆಗೆ ಭಾರತಕ್ಕೆ ವಾಪಸ್ ಬಂದು ಹೇಳ್ದ, ನಾನು ಬ್ರಿಟಿಷರ ನೌಕರಿ ಮಾಡೋದಿಲ್ಲ, ಇವ್ರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೋರಾಟ ಮಾಡಿದ. ಕೊನೆಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದಾಗ ವಿದೇಶಕ್ಕೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ಭಾರತದ ವಿರುದ್ಧ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತವನ್ನು ಬಿಡಿಸಬೇಕು ಅಂತ ಪ್ರಯತ್ನ ಮಾಡಿದ ಸುಭಾಷ್ ಚಂದ್ರ ಬೋಸ್ ಆದ. ಸುಭಾಷ್ ಚಂದ್ರ ಬೋಸರಿಗೆ ಯಾರೋ ಕೇಳಿದ್ರು, ಈಗ ವಿವೇಕಾನಂದರು ಇದ್ದಿದ್ರೆ ಏನ್ ಮಾಡಿರ್ತಿದ್ರಿ? ಸುಭಾಷ್ ಚಂದ್ರ ಬೋಸ್ ಏನ್ ಹೇಳಿದ್ರು ಗೊತ್ತಾ, ಏನು ಮಾಡ್ತಿರ್ಲಿಲ್ಲ. ಅವರ ಕಾಲ್ ಬುಡದಲ್ಲಿ ಕುಳಿತು, ಸ್ವಾಮೀಜಿ ನೀವೇನ್ ಹೇಳ್ತೀರೋ ಆ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳಿರ್ತಿದ್ದೆ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳೋದು. ನಮ್ ಪುಣ್ಯ ನೋಡಿ, ವಿವೇಕಾನಂದರು ನಮ್ಮ ಸ್ಕೂಲ್ಗೆ ಬಂದ್ಬಿಟ್ಟಿದ್ದಾರೆ. ಎಷ್ಟು ಫೋಟೋ ವಿವೇಕಾನಂದರ ಸುತ್ತಲೂ ವಿವೇಕಾನಂದರದ ಮೂರ್ತಿ ಇದೆ. ದಿನ ಬೆಳಗಾದ್ರೆ ವಿವೇಕಾನಂದರ ಕತೆ ಹೇಳೋ ಮೇಷ್ಟ್ರುಗಳಿದ್ದಾರೆ. ಹಿಂಗಿರುವಾಗ ನಾವು ಬೆಳೆದು ಏನಾಗಬೇಕು ಅಲ್ಲ, ಎಂಥವ್ರಾಗಬೇಕು ಅಂದ್ರೆ ವಿವೇಕಾನಂದರಂಥವ್ರಾಗಬೇಕು ಅಂತ ನಾವೆಲ್ಲರೂ ಹೇಳುವಂಥವ್ರಾಗಬೇಕು ಅನ್ನೋದು ನನ್ನ ಬಯಕೆ, ನನ್ನ ಆಸೆ. ಅದಿಲ್ಲಿನ ಮೇಷ್ಟ್ರುಗಳದ್ದೆಲ್ಲದ್ರದ್ದು ಆಸೆ ಕೂಡ. ಆ ಆಸೆ ನೆರವೇರಲಿ ಅಂತ ನಾನು ಆಶಿಸ್ತೀನಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.